ನೋಡಿ ಲೋಡಿಂಗ್ ಪಾಯಿಂಟಲ್ಲಿ ಇದ್ದೀನಿ. ಎಲ್ಲಿ ಲೋಡ್ ಆಗ್ತೈತೆ ಅಂದರೆ ಗೋವಾದಲ್ಲಿ ಇಂಡೋರ್ ಸ್ಟೇಡಿಯಂ. ಲೋಡ್ ಕಂಪ್ಲೀಟ್ ಆಯಿತು ನೋಡಿ. ಇಷ್ಟು ಹಾಕಿದ್ದಾರೆ ಮೆಟೀರಿಯಲ್ಸು, ಇನ್ನೊಂದು ಸ್ವಲ್ಪ ಇದೆ ಅಂತ ಇದ್ದೀನಿ. ಮಳೆ ಬರ್ತಾ ಐತೆ ಗುರು. ಕಮ್ಮಿ ಮಳೆ ಬರ್ತಾ ಇರುತ್ತೆ. ರೋಡಲ್ಲೆಲ್ಲ ನೀರು ನಿಂತೈತೆ ನೋಡಿ. ಕೆಸರು ನೀರು ತುಂಬಿಬಿಟ್ಟೈತೆ. 5 ಗಂಟೆ ಆಗಿದೆ. 5 ಗಂಟೆ 8 ನಿಮಿಷ ಟೈಮ್ ಆಗಿದೆ. 6 ಗಂಟೆ ಕ್ಲೋಸು ನೋಡಿ. ಇಲ್ಲಿಗೆ ಕರ್ನಾಟಕ ಮುಕ್ತಾಯ ಕನ್ನಡದಲ್ಲಿ ಹಾಕಿದ್ದಾರೆ ನೋಡಿ. ವಂದನೆಗಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೂರ್ಯಭದ್ರ ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಸದ್ಯಕ್ಕೆ ಗೋವಾಲ್ಲೇ ಇದ್ದೀನಿ. ಲೋಡಿಗೆ ಬಂದಿದ್ದೀನಿ. ಎಲ್ಲಿಗೆ ಲೋಡು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಂಗೆ ಕೊನೆ ತನಕ ನೋಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಬೇಕು. ಲೋಡಿಂಗ್ ಪಾಯಿಂಟಿಗೆ ರೀಚ್ ಆಗಿದ್ದೀನಿ. ಎಲ್ಲಿಗೆ ಲೋಡು ಅಂದರೆ ಕೊಯಂಬತ್ತೂರಿಗೆ ಲೋಡು. ದೇವರ ವಿಗ್ರಹ ಗೋವಾಯಿಂದ ಕೊಯಂಬತ್ತೂರಿಗೆ ಬನ್ನಿ. ಲೋಡೆಲ್ಲ ಮಾಡಿಸ್ಕೊಳ್ಳೋಣ. ಹೆಂಗೆ ಲೋಡ್ ಮಾಡ್ತಾರೆ ಏನು ಅಂತೆಲ್ಲ ತೋರಿಸ್ತೀನಿ. ನೋಡೋಣ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾರೆ ರೋಡು ಅಂತ ಇನ್ನೂ ಗೊತ್ತಿಲ್ಲ. ಬರೋಕ್ಕೆ ಹೇಳಿದ್ರು ಬಂದಿದ್ದೀನಿ. ಇನ್ನು ಗಾಡಿ ಸಮೇತ ಆಫ್ ಮಾಡಿಲ್ಲ. ಹಿಂಗೆ ಬಂದಿಂಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನೋಡೋಣ ಲೋಡಿಂಗ್ ಆಗ್ಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಲೋಡ್ ಮಾಡ್ತಾರೆ ಅಂತ. ನೋಡಿ ಲೋಡಿಂಗ್ ಪಾಯಿಂಟಲ್ಲಿ ಇದ್ದೀನಿ. ಎಲ್ಲಿ ಲೋಡ್ ಆಗ್ತೈತೆ ಅಂದರೆ ಗೋವಾದಲ್ಲಿ ಇಂಡೋರ್ ಸ್ಟೇಡಿಯಂ. ಗೋವಾ ಯೂನಿವರ್ಸಿಟಿದು ಇಂಡೋರ್ ಸ್ಟೇಡಿಯಮಲ್ಲಿ ಲೋಡ್ ಆಗ್ತಿರೋದು ನೋಡಿ. ಇದೆ ಗೋವಾದು ಇಂಡೋರ್ ಸ್ಟೇಡಿಯಂ. ಎಲ್ಲ ಪಾಳು ಬಿದ್ದುಬಿಟ್ಟೈತೆ. ಯೂಸೇ ಮಾಡ್ತಾಯಿಲ್ಲ ಅನಿಸುತ್ತೆ. ತುಂಬ ಟೈಮ್ ಆಗಿರಬೇಕು. ಇದೆ ಸ್ಟೇಡಿಯಮ್ಮು. ಏನು ಮೆಟೀರಿಯಲ್ಲು ಅಂದರೆ ಗಾಡಿ ಎಲ್ಲ ಹಾಕಿದ್ದೀನಿ. ಮೆಟೀರಿಯಲ್ ಏನು ಅಂತ ತೋರಿಸ್ತೀನಿ ರೀ. ನೋಡಿ ಇಲ್ಲಿದ್ದಾವೆ ಎಲ್ಲ ಹಳೆ ಹೊಡೆದಾಗಿದೆ. ಇದೇ ಮೆಟೀರಿಯಲ್ಲು ಗಾಡಿಗೆ ಲೋಡ್ ಆಗೋದು. ಬುದ್ಧ ಯಾಕೆ ಬೈ ಕ್ರೇನ್ ಬರ್ಬೇಕನ್ಸುತ್ತೆ. ಇಲ್ಲಿ ಕ್ರೇನಲ್ಲಿ ಹೆಂಗೆ ಲೋಡ್ ಮಾಡ್ತಾರೋ ಗೊತ್ತಿಲ್ಲ. ಇವನ್ನೆಲ್ಲ ಎತ್ತಾಡೋಕ್ಕಾಗಲ್ಲ. ನೋಡಿ ಎಷ್ಟು ದೊಡ್ಡವಿದ್ದಾನೆ. ನೋಡೋಣ ಎಷ್ಟೊತ್ತಿ ಮಾಡ್ತಾರೆ ಅಂತ. ನಮ್ಮ ಪಾಡಿ ನಾವು ಆರಾಮಾಗಿ ಗಾಡಿಗೆ ಹೋಗಿ ರೆಸ್ಟ್ ಮಾಡೋಣ ಬರ್ರಿ. ನಮ್ಮ ಮಲಗಿದ್ದಾನ. ಆಮೇಲೆ ಲೋಡ್ ಆದ್ಮೇಲೆ ಬೇಕಾರೆ ಅವ್ರು ಹೇಳಿಸ್ತಾರೆ. ನೈಟೆಲ್ಲ ಗಾಡಿ ಓಡಿಸ್ಬೇಕಲ್ಲ, ಹಾಗಾಗಿ ಆರಾಮಾಗಿ ಹೋಗಿ ಪಾಚ್ಕೊಳ್ಳೋಣ. ಎಲ್ಲ ಹಾಕಿದ್ದೀನಿ, ತಂದು ಲೋಡ್ ಮಾಡಲಿ. ಲೋಡ್ ಕಂಪ್ಲೀಟ್ ಆಯಿತು ನೋಡಿ. ಇಷ್ಟು ಹಾಕಿದ್ದಾರೆ ಮೆಟೀರಿಯಲ್ಸು. ಇನ್ನೊಂದು ಸ್ವಲ್ಪ ಇದೆ ಅಂತ. ಸಣ್ಣ ಪುಟ್ಟ ಐಟಮು ಒಳಗಿದಾವಂತೆ. ಬೆಳಗ್ಗೆ ನೋಡಿದಾಗ ಗೊತ್ತಾಗಲೇ ಒಂದು ಸ್ವಲ್ಪ ಸಣ್ಣ ಪುಟ್ಟ ಐಟಮ್ ಇರೋದೆ ಅಂತ ಹೇಳಿದ್ರು. ಅದು ಹಾಕಿದರೆ ಇಲ್ಲಿಂದ ನಿಕಲ್ ಜಾಯಿಗೆ ಹೊರಡೋದನೆ ನೋಡಿ. ಇನ್ನು ಚೋಟ ಮೋಟ ಐಟಮ್ಸ್ ಎಷ್ಟು ಐಟಮ್ ಇದೆ. ಎಷ್ಟು ಐಟಮ್ ಹಾಕಿದರೆ ನಮ್ಮ ಗಾಡಿ ಲೋಡ್ ಕಂಪ್ಲೀಟ್. ಸಿಮ್ಮ ಹಾಕೊಂಡು ಹೋಗ್ತಾಯಿದ್ವಿ ನೋಡಿ. ನಮ್ಮ ಗಾಡಿಗೆ ಸಿಮ್ಮು ಅಂತ ಹುಷಾರಾಗಿ ಹೋಗ್ಬೇಕು. ಅದೆಲ್ಲ ಫುಲ್ಲು ಸ್ಟೋನ್ದು. ಮಿಸ್ ಆಯಿತು ಅಂದರೆ ಮುರಿದೋಗ್ಬಿಡ್ತಾವೆ ಅಷ್ಟೇ. ಗುಂಡಿ ಏನು ಇಳಿಸ್ದಂಗೆ ಹುಷಾರ ನಿಧಾನ ನೋಡ್ಕೊ ಹೋಗ್ಬೇಕು. ಒಂದೆರಡು ಇದ್ದಾವೆ. ಕ್ರೈನಲ್ಲಿ ಬಂದೆಲ್ಲ ಲೋಡ್ ಮಾಡಿದ್ರೆ ನಾನು ಮಲಗಿದ್ದೆ. ಕ್ರೈನ್ ವಾಪಸ್ ಹೋಗಾಯ್ತು. ಇವಾಗ ಎದಳಿಸಿದ್ರು ಗಾಡಿ ಸ್ವಲ್ಪ ಹಿಂದೆ ಆಗಿ ಅಂತ. ಮುಗಿಸ್ಲಿ ಲೋಡ. ಫುಲ್ ವಿಗ್ರಹಗಳೇನೆ ಅಲ್ಲಿಂದ ಇಲ್ಲಿಗೆ ಉಂಟನು. ಸ್ವಲ್ಪ ಸಣ್ಣ ಪುಟ್ಟ ಐಟಮ್ ಹಾಕ್ತಾರೆ, ಹಾಕಿಸ್ಕೊಬಿಟ್ಟು ಹೊರಡುವ. ಟೈಮು 6:30 ಆಗೈತ್ರಿ. ಲೋಡೆಲ್ಲ ಮಾಡ್ಕೊಂಡು ಬಿಲ್ಲೆಲ್ಲ ಹಾಕಿಸ್ಕೊಂಡು ಸೀದಾ ಬಂದು ಬಂಕಲ್ಲಿ ಡೀಸೆಲ್ ಹೊರಟಿದ್ದೀನಿ. ಪಾರ್ಟಿ ಏನೋ ಗಾಡಿ ನಾಳೆ ಖಾಲಿ ಮಾಡಲ್ಲ ಅಂತವ್ರೆ. ನಾಡಿದ್ದು ಖಾಲಿ ಮಾಡೋದಂತ 21ನೇ ತಾರೀಕಿಗೆ ಬನ್ನಿ ಅಂತವ್ರೆ. ನೋಡೋದು ಐಟಮ್ಮು ಡ್ಯಾಮೇಜ್ ಆಗಬಾರ್ದು. ಹಾಗಾಗಿ ಮೇ ಬಿ ಇವಾಗ ಕೇರಳ ಮೇಲೆ ಹೋಗೋದು ಡೌಟು. ಮಂಗಳೂರು, ಮಡಿಕೇರಿ, ಮೈಸೂರು, ದಿಂಬಮ್ ಘಾಟ್ ಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಹೋಗ್ತಾ ಯೋಚನೆ ಮಾಡೋದು ಯಾವ ಕಡೆ ಆಗುತ್ತೆ ಆ ಕಡೆ ಹೋಗೋದು. ಯಾಕಂದ್ರೆ ಹೆಂಗಿದ್ರು ನಾಳೆ ಖಾಲಿ ಆಗಲ್ಲ, ನಾಡಿದ್ದೇ ಖಾಲಿ ಮಾಡೋದಲ್ವಾ. ಹಾಗಾಗಿ ನೋಡೋಣ, ಹೋಗೋಣ ಮುಂದೆ. ಇವಾಗ ಎಕ್ಸಾಕ್ಟಾಗಿ ಕಾಂಕೋಣ ಅಂತ ಊರು. ಇಲ್ಲಿದ್ದೀವಿ. ಇಲ್ಲಿ ಏನಪ್ಪ ಅಂದರೆ ಯಾವಾಗಲೂ ನಾವು ಬರ್ಬೇಕಾದ್ರೂ ಅಷ್ಟೇ, ಹೋಗ್ಬೇಕಾದ್ರೂ ಅಷ್ಟೇ ಬೆಳಗ್ಗೆ ಇನ್ನು 6 ಬಂದು ನಿಂತ್ಕೊಬಿಡೋರು.
ಏರಳಿ ಮಾವಂದಿರು ಪೊಲೀಸ್ ಅವರು ಹೋಗ್ತಾನೆ ಇರಲಿಲ್ಲ, ಇಲ್ಲೇ ಇರ್ತಾಯಿದ್ರು. ಇವಾಗ ಗೋವಾದಲ್ಲಿ ರೂಲ್ಸ್ ಆಗಿದೆ, CM ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಪೊಲೀಸರು ಯಾರು ಎಲ್ಲಿ ನಿಲ್ಲಿಸಿ ಗಾಡಿನ ಅಡ್ಡೆ ಹಾಕಿ ಫೈನ್ ಹಾಕಂಗಿಲ್ಲ ಅಂತ ಹೇಳ್ಬಿಟ್ಟು ರೂಲ್ಸ್ ಮಾಡಿದ್ದಾರೆ. ಹಂಗಾಗಿ ನಮ್ಗಳಿಗೆ ಭಾರಿ ಉಪಯೋಗ. 500 ರೂಪಾಯಿ ಉಳಿತೈತೆ. ಈಗ ಬಂದಾಗಿ ಮಿರಿ ಹಿಡ್ಕೊಳ್ಳೋನು, ಈಗ ಹೋಗ್ತಿರೋದಲ್ಲ 500 ಕಟ್ಟಿಸ್ಕೊತಾರನಿಲ್ಲ, ಒಂದು 100 ರೂಪಾಯಿ ಯಾರು ಕಿತ್ಕೊಳ್ಳೋನು, ಅದೇ 100 ರೂಪಾಯಿ ಉಳೀತು. ಈಗ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಆಯ್ತಾ ಬಂತು, ಪೊಲೀಸ್ ಅವ್ರು ನಿಲ್ತಾನೆ ಇಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ನೋಡಿ, ಅವಾಗ ಒಂದು 10 ದಿನಕ್ಕಿಂತ ಮುಂಚೆ ಅನೌನ್ಸ್ ಆಗಿದ್ದಂತೆ. ಹಂಗಾಗಿ ಯಾರು ಪೊಲೀಸರು ರೋಡಲ್ಲಿ ನಿಲ್ತಾರ, ತುಂಬ ಅನುಕೂಲ ಆಗ್ಬಿಟ್ಟೈತೆ. ಗೋವಾದಲ್ಲಿ ಮಾಡಿದಾರಲ್ಲ ರೂಲ್ಸು, ಇದನ್ನು ಎಲ್ಲ ಸ್ಟೇಟೆಲ್ಲ ಮಾಡಬೇಕು, ಆಲ್ ಓವರ್ ಇಂಡಿಯಾ ಮಾಡಬೇಕು. ಮಾಡಿಬಿಟ್ರೆ ನಮ್ಮ ಡ್ರೈವರ್ಗಳಿಗೆ ಎಷ್ಟೋ ಕಾಸು ಸಿಗ್ತದೆ ಗುರು. ಟ್ರಿಪ್ಪಿಗೆ ಲಾಂಗ್ ಓಡಿಸೋರಿಗೆ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು 1000-2000 ರೂಪಾಯಿ ಪೊಲೀಸರಿಗೆ ಕೊಡೋ ಕಾಸು ಮಿಗ್ತದೆ ಡ್ರೈವರ್ಗಳಿಗೆ. ಇಷ್ಟೊಂದು ಹೋಗುತ್ತೆ ಪೊಲೀಸವ್ರಿಗೆ ಕಾಸು ಅಂತ ಕಾಣ್ಕೊಂಡು ಹತ್ತತ್ರ ಇದ್ದೀವಿ. ಇಲ್ಲಿಂದ ಇನ್ನೇನೊಂದು 20 ಕಿಲೋಮೀಟ್ರ್ ಬಾರ್ಡ್ರು. ಈಗ ಬಾರ್ಡ್ರಲ್ಲಿ ಹೋಗ್ಬಿಟ್ಟು ಎಂಟ್ರಿ ಎಲ್ಲ ಕೊಟ್ಬಿಟ್ಟು ಹೊರಡೋದೇನೆ. ಕುಮಟಾ ಹತ್ರ ರೀಚ್ ಆದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು. ಬಿರಿಯಾನಿ ತಿಂದು ತುಂಬ ದಿನಗಳು ಕಳೆದವೆ. ಹಂಗಾಗಿ ಇಲ್ಲಿ ಅರಮನೆ ದೊಣ್ಣೆ ಬಿರಿಯಾನಿ ಅಂತ ಹೋಟ್ಲೆ ಇತ್ತು, ಕಾಣಿಸ್ತು. ಅಷ್ಟು ದೂರ ಹೋದವನು ವಾಪಸ್ ರಿವರ್ಸ್ದಾಗ ಬಂದು ಗಾಡಿ ನಿಲ್ಲಿಸಿ ಊಟ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಬಿರಿಯಾನಿ ಟೇಸ್ಟ್ ಮಾಡೋಣ ಒಂದು ಸತಿ. देखो ಅರಮನೆ ದೊಣ್ಣೆ ಬಿರಿಯಾನಿ. ಹೋಗಿ ಹೊಟ್ಟೆ ತುಂಬ ಊಟ ಎಲ್ಲ ಮಾಡ್ಕೊಬಂದೆ. ಊಟ ಏನು ಹೇಳೋಕ್ಕೆ ಹಿಂಗೇನು ಅಷ್ಟು ಚೆನ್ನಾಗಿರಲಿಲ್ಲ ಗುರು. ನೋಡೋಕೆ ಮಾತ್ರ ಸಖತ್ತಾಗಿ ಕಾಣ್ತಾ ಇತ್ತು. ಟೇಸ್ಟ್ ಏನು ಇಷ್ಟ ಅನ್ನಿಲ್ಲ, ಅಷ್ಟೇನು ಚೆನ್ನಾಗಿರಲಿಲ್ಲ. ಕುಮಟಾದಲ್ಲಿ ಐತೆ ಅರಮನೆ ದೊಣ್ಣೆ ಬಿರಿಯಾನಿ ಅಂತ. ಒಂದು ಲೆವೆಲ್ಗೆ ಓಕೆ, ನೆಕ್ಸ್ಟ್ ಲೆವೆಲ್ಗಂತ ಏನೂ ಇಲ್ಲ. ನನ್ನ ಜೊತೆಗೆ ಸಮಸ್ಯೆ ಏನು ಅಂದರೆ ಇಬ್ಬರು ಬೇರೆ ಜೊತೆಗೆ ಬಂದ್ಬಿಟ್ಟಿದ್ದಾರೆ. ಊಟ ಮಾಡ್ಕೊಬರಕ್ಕೆ ಹೋದೆ, ಅವ್ರನ್ನ ಕರೆದ್ರೆ ಅವ್ರು ಬರಲಿಲ್ಲ. ಈಗ ಅವರದ್ದು ಎಲ್ಲೋಗಿದಾರೋ ಪುಣ್ಯಾತ್ಮರು ಗೊತ್ತಿಲ್ಲ. ಜೊತೆಗೆ ಯಾರು ಬಂದುಬಿಟ್ರೆ ಓಕೆ ಅಡ್ಜಸ್ಟ್ ಮಾಡ್ಕೊಬೋದು, ಒಬ್ಬೊಬ್ಬರೇ ಅಡ್ಜಸ್ಟ್ ಮಾಡ್ಕೊಬೋದು. ಇಬ್ಬಿಬ್ಬರು ಇದ್ದಾರೆ. ಇನ್ ಕೇಸ್ ನನಗೆ ಮಧ್ಯದಲ್ಲಿ ಏನಾದ್ರು ನಿದ್ದೆ ಬಂತು ಅಂದರೆ ಏನು ಮಾಡೋದು? ಏನೂ ಮಾಡೋಂಗಿಲ್ಲ, ಹಿಂದಕ್ಕೆ ಕಳಿಸ್ಬೇಕು, ನಾವು ಮಲ್ಕೋಬೇಕಷ್ಟೇ. ಅವರು ಹಿಂದಿಯವರು, ಅವ್ರಿಗೆ ಕನ್ನಡನೂ ಬರೋಕ್ಕಿಲ್ಲ. ಊಟ ಮಾಡಿ ಬನ್ನಿ ಅಂತ ಕರೆದೆ, ಊಟಕ್ಕೂ ಬರಲಿಲ್ಲ. ಬಂದವ್ರು ಯಾಕೋ ವಾಪಸ್ ಹಂಗೆ ಬಂದರು. ಗೆಲ್ಲೋದ್ರು ಅಂತಲೂ ಗೊತ್ತಿಲ್ಲ. ಈಗ ಅವ್ರು ಬರೋ ಗಂಟ ನಾನು ಕಾಯ್ಕೊಂಡು ಇಲ್ಲೇ ಕೂತ್ಕೋಬೇಕು. ಏನು ಮಾಡೋದು? ಏನೂ ಮಾಡೋಂಗಿಲ್ಲ ಅಷ್ಟೇ. ನೋಡೋಣ, ವೆಯ್ಟ್ ಮಾಡೋಣ. ನೆಕ್ಸ್ಟ್ ಮಾರ್ನಿಂಗ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೈಟು ಇನ್ನು 1:30ಗೆಲ್ಲ ಇಲ್ಲೇ ಬಂದು ಮಲ್ಕೊಂಡು. ಎಲ್ಲಿದ್ದೀನಪ್ಪ ಅಂದರೆ ಈಗ ಪಡುಬಿದ್ರೆ ಟೋಲ್ ಹತ್ರ ಇದ್ದೀನಿ. ಮಳೆ ಒಂದು ಬರ್ತಾಯಿತ್ತೆ. ಆ್ಯಕ್ಚುಲಿ ನಾನು ಇನ್ನೂ 5 ಗಂಟೆಗೆ ಎದ್ದೆ. ಟೈಮ್ ಅವಾಗ ಆಲ್ರೆಡಿ 6 ಗಂಟೆ ಆಯ್ತಾ ಬಂತು. 5 ಗಂಟೆಗೆ ಎದ್ರೆ ಇನ್ನು ಹೋಗೋಕ್ಕಾಗಿಲ್ಲ. ಗಾಡಿಯಿಂದ ಕೆಳಗೆ ಇಳಿಯೋಕ್ಕಾಗಿಲ್ಲ. 6 ರೇಂಜಿಗೆ ಮಳೆ ಬರ್ತೈತೆ. ಮುಂದೆಯಿಂದ 2 ಕಡೆನೂ ಗಾಡಿಗಳಿದ್ದಿದ್ದ ಕಾರಣ ಗಾಡಿ ತೆಗಿಯೋಕ್ಕಾಗಲಿಲ್ಲ. ಇವಾಗ ಮುಂದೆ ಒಂದು ಗಾಡಿ ಪಾಸ್ ಆಯಿತು, ಅದಕ್ಕೆ ಹೊರಟಿದ್ದೀನಿ. ಯಾವ ರೇಂಜಿಗೆ ಹೊಡಿತಾ ಇತ್ತ ಮಳೆ ಅಂದರೆ ನಿಜವಾಗ್ಲೂ ದೇವ್ರ. ಎಕ್ಸಾಕ್ಟ್ ಇವಾಗ ಮಂಗಳೂರು ಬೈಕ್ ಕಂಪಾಡಿ ನಿಂತೀನಿ. ಮಳೆ ಬರ್ತಾ ಐತೆ ಗುರು. ಕಮ್ಮಿ ಮಳೆ ಬರ್ತಾ ಇಲ್ಲ, ರೋಡ್ ಕಾಣಿಸ್ತಾ ಇಲ್ಲ. ಆ ರೇಂಜಿಗೆ ಮಳೆ ಬರ್ತೈತೆ. ನೈಟು ಆಲ್ಮೋಸ್ಟ್ ಒಂದು 3 ಗಂಟೆಗೆಲ್ಲ ಮಳೆ ಸ್ಟಾರ್ಟ್ ಆಗಿದ್ದು. ಇಲ್ಲೇ ಪಡುಬಿದ್ರೆ ಟೋಲ್ ಹತ್ರ ನಿಲ್ಸಿದಾಗ ಮಳೆ ಬರ್ತಾನೆ ಐತೆ. 5 ಗಂಟೆಗೆ ಎದ್ದೋನು ವಾರಣನ ಅಂದ್ಬಿಟ್ಟು ಸುತ್ತಮುತ್ತ ಎಲ್ಲ ಗಾಡಿಗಳು ಡೋರ್ ತೆಗೆದು ಇಳಿಯೋಕ್ಕಾಗ್ತಿರ್ಲಿಲ್ಲ. 6 ರೇಂಜಿಗೆ ಮಳೆ ಬರ್ತಾ ಇತ್ತು. ಬರ್ತಾನೆ ಐತೆ ನೋಡ್ರಿ ಮಳೆ. ಬರ್ರಿ ಇವಾಗ ಸೀದಾ ಮಡಿಕೇರಿ ಹೋಗ್ಬಿಟ್ಟು ಮೈಸೂರು ಇವತ್ತು ಸೀದಾ ದಿಮ್ಮನ್ ಘಾಟು ಹೋಗೋಣ. ಮಳೆ ಇದ್ದರೆ ನಮಗೆ ಒಳ್ಳೇದು, ಗಾಡಿ ಓಡಿಸೋಕ್ಕೆ ಸರಿಯಾಗುತ್ತೆ. ಏನು ಬೆಳಕಾಯ್ತು ಆಮೇಲೆ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಬಿಸಿಲು ಬಂದರೂ ಮಳೆ ಬಂತು ಅಂದರೆ ವೆದರ್ ಕೂಲಾಗಿರುತ್ತೆ. ಯಾವ ರೇಂಜಿಂಗ್ ಮಳೆ ಬರ್ತೈತೆ ಅಂದರೆ ಮಂಗಳೂರಲ್ಲೇ ಇದ್ದೀನಿ ಈಗ. ಎಕ್ಸಾಕ್ಟು ಮಂಗಳೂರಲ್ಲಿ ರೈಟ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಬೆಂಗಳೂರು ರೋಡಿಗೆ. ಮಳೆ ಬರ್ತಾಯಿದೆ. ಏನು ಕಮ್ಮಿ ಹೊಡಿತಲ್ಲ ಬೆಳಗ್ಗೆ. ನೈಟ್ ಇನ್ನು 3 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಟೋಲ್ ಹತ್ರ ನಿಲ್ಲಿಸಿದಾಗ. 1 ಗಂಟೆಗೆ ಟೋಲ್ ಹತ್ರ ನಿಲ್ಲಿಸ್ಬಿಟ್ಟು ಮಲ್ಕೊಂಡೆ. 3 ಗಂಟೆ ಹತ್ತಿರ ಮಳೆ ಸ್ಟಾರ್ಟ್ ಆದಾಗ ಇಷ್ಟೊತ್ತಾದ್ರೂ ಮಳೆ ಬಿಟ್ಟಿಲ್ಲ. ಬೆಳಗ್ಗೆ ಗಾಡಿ ತೆಗಿಯೋಕ್ಕೂ ಆಗಲಿಲ್ಲ. ಆ ರೇಂಜಿಗೆ ಮಳೆ ಬಂತು.
ಜೊತೆ ಇವರಿಬ್ರು ಬೇರೆ ವಾಟ 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 ಅಂತಾನೆ ಅವರೇ ಬೆಳಗಿಂದವ ನೋಡಕ್ ಕಾಣ್ತಾ ಇಲ್ಲ ಅವರು ಏನು ಆ ರೇಂಜಿಗೆ ಮಳೆ ಬರ್ತೈತೆ. ರೋಡಲ್ಲೆಲ್ಲ ನೀರು ನಿಂತೈತೆ ನೋಡಿ, ಕೆಸರು ನೀರು ತುಂಬ್ಕೊಂಡ್ಬಿಟ್ಟೈತೆ. ಏನು ಮಳೆಗಾಲ ಸ್ಟಾರ್ಟ್ ಆಯಿತು ಅನ್ನೋ ರೇಂಜಿಗೆ ಬಿದ್ದೈತೆ ಮಳೆ. ಇಲ್ಲಿ ಸುಸ್ವಾಗತ ನಗರಸಭೆ ಮಡಿಕೇರಿ. ಬೆಳಗ್ಗೆ 5:30 ಸ್ಟಾರ್ಟ್ ಆಗಿದ್ದು ಮಳೆ ಗುರು. ಮಡಿಕೇರಿ ರೀಚ್ ಆಗಿದ್ದೀನಿ, ಟೈಮು 9:45 ಆಗೈತೆ. ಮಳೆ ನಿಂತ ಇಲ್ಲ, ವೈಫರಿಗಂತೂ ರೆಸ್ಟೇ ಇಲ್ಲ. ಮಡಿಕೇರಿ ಹತ್ತತ್ರ ಇನ್ನೇನು ಒಂದು 2 ಕಿಲೋಮೀಟ್ರ್ ಮೇಲೆ ಘಾಟ್ ಹತ್ತಿದ್ರೆ ಮಡಿಕೇರಿ ರೀಚ್ ಆದಂಗೆ ಲಕ್ಷ್ಮಯ್ಯ. ಮಳೆನೇ ನಿಂತಿಲ್ಲ, ಸಿಕ್ಕಾಪಟ್ಟೆ ಮಳೆ. ನೈಟು 3 ಗಂಟೆಗೆ ಸ್ಟಾರ್ಟ್ ಆಯಿತು ಅನ್ಸುತ್ತೆ. ಅಲ್ಲಿ ಮಂಗಳೂರಲ್ಲಿ ಉಡುಪಿಲಿ ನಾನು ಗಾಡಿ ನಿಲ್ಲಿಸಿದ್ದು. ಉಡುಪಿಯಿಂದ ಈಗ ಮಡಿಕೇರಿ ಬಂದಿದ್ದೀನಿ, ಇನ್ನೂ ಮಳೆ ಹೋಯ್ತಾನೆ ಐತೆ. ಏನು ಮಳೆ, ಇನ್ನೂ ಟಿಫನ್ ಕೂಡ ಮಾಡಿಲ್ಲ. ಒಂದು ಟೀ ಕುಡಿಯೋಕ್ಕೂ ಸಹ ಗಾಡಿ ನಿಲ್ಲಿಸಿಲ್ಲ. ಗಾಡಿ ನಿಲ್ಸಕ್ಕೆ ಆಗ್ತಾನೆ ಇಲ್ಲ, ಯಾಕಂದ್ರೆ ಅಷ್ಟೊಂದು ಮಳೆ ಬರ್ತಿರೋ ಕಾರಣ ಒಂದು ಟೀ ಕುಡಿಯೋಕ್ಕೂ ಸಮೇತ ಗಾಡಿ ಸ್ಟಾಪ್ ಮಾಡಿಲ್ಲ. ಈ ಮಡಿಕೇರಿಲೇ ಗಾಡಿ ನಿಲ್ಲಿಸಿ ನಮ್ಮ ದೈನಂದಿನ ಚಟುವಟಿಕೆಗಳಿರ್ತಾವಲ್ಲ ಎಲ್ಲನೂ ಮುಗಿಸ್ಬೇಕು. ಟೈಮ್ ಆಲ್ರೆಡಿ 10 ಗಂಟೆ ಆಯಿತು, ಬಂತೀನಿ ಒಂದು 10 ನಿಮಿಷ ಆಯ್ತು 10 ಗಂಟೆಗೆ ಅಷ್ಟೇ. ಸದ್ಯಕ್ಕೆ ನಾವಿವಾಗ ಮೈಸೂರಿಗೆ ರೀಚ್ ಆಗಿದ್ದೀವಿ. ಮೈಸೂರು ಬೈಪಾಸಲ್ಲಿದ್ದೀವಿ. ಕುಶಾಲನಗರ, ಮಡಿಕೇರಿ, ಮಂಗಳೂರು. ಕುಶಾಲನಗರ ಬರೋವರೆಗೂ ಮಳೆ ಗುರು. ಕುಶಾಲನಗರ ಬಿಟ್ಟು ಈ ಕಡೆಗೆ ಬರ್ತಾ ಇದ್ದೀನಿ, ಸ್ವಲ್ಪ ಕೂಲಾಗಿತ್ತು ವೆದರು. ಈ ಮೈಸೂರಿಗೆ ಬಂದ್ಮೇಲೆ ಅಂತ ಫುಲ್ಲು ಬಿಸಿಲು ಹೊಡಿತೈತೆ. ಹೆಂಗೆ ಚೇಂಜ್ ಆಗುತ್ತೆ ನೋಡಿ ವೆದರು. ಬೆಳಗ್ಗೆ ಎಲ್ಲ ಮಳೆ ಇತ್ತು, ಚಳಿ ಇತ್ತು. ಇದ್ದಕ್ಕಿದ್ದಂಗೆ ಒಂದೇ ಸತಿ ಸೆಕೆ ಸ್ಟಾರ್ಟ್ ಐತೆ. ಡೀಸೆಲ್ ಆಲ್ರೆಡಿ ನೋಡಿ ಅಲ್ಲಿ 12,000 ಡೀಸೆಲ್ ಹಾಕ್ಸ್ಕೊ ಬಂದಿದ್ದೆ. ರಿಟಿಗೆ ಬಂದು ಹೋಗ್ಬಿಟ್ಟೈತೆ. ಬೈಟಲ್ಲಿ ಓಡ್ ಬಂದೈತಲ್ಲ, ಮೈಲೇಜೇ ಬಂದಿಲ್ಲ ಈ ಟ್ರಿಪ್ಪು. ಗಾಡಿ 7.6 ಅಂತ ತೋರಿಸ್ತೈತೆ, ಬಟ್ ಅದರಲ್ಲೂ 2 ಪಾಯಿಂಟ್ ಕಮ್ಮಿ ಇರ್ತದೆ. ಏನೂ ಮಾಡೋಂಗಿಲ್ಲ. ಊಟ ಹುಡುಕ್ತಿದ್ದೀವಿ ಹೋಟ್ಲು. ಇವರು ಅನ್ನ ತಿನ್ನಲ್ಲ, ಚಪಾತಿ ಬೇಕು, ಪರೋಟ ಬೇಕು ಅಂತಾರೆ. ಎಲ್ಲಿ ಹುಡ್ಕನ ಚಪಾತಿ ಪರೋಟವ? क्या चाहिए भाई आपको? चपाती परोठा? अरे यार चलो तो रोड पे आपको होटल नहीं मिल रहा था, इसका मतलब गाड़ी आप नहीं चला रहे। ಹೇಳ್ತಾ ಇದ್ದೀನಿ, ಡಾಬಾ ಸಿಗಲ್ಲ ಇಲ್ಲಿ ಅಂತ. ಇವರಿಗೆ ಡಾಬಾ ಬೇಕಂತೆ, ಏನು ಮಾಡೋದು? ಅದು ಸಮಸ್ಯೆ ಆಗ್ಬಿಟ್ಟೈತೆ. ನೋಡೋಣ ಬನ್ನಿ, ಹೋಗೋಣ. ನೆಕ್ಸ್ಟ್ ಇನ್ನೇನು ಸೀದಾ ನಂಜನಗೂಡಿಂದ ಚಾಮರಾಜನಗರ, ಅಲ್ಲಿಂದ ಸೀದಾ ಬನ್ನಾರಿ, ದಿಂಬಮ್ ಘಾಟು ಹೋಗೋಣ. ಹಾಗೆ ಗುರು ಹೋಗಿ ಊಟ ಎಲ್ಲ ಮಾಡ್ಕೊಬಂದೆ. ಒಳ್ಳೆ ಊಟ ಮಾತ್ರ, ಒಳ್ಳೆ ರಾಗಿ ಮುದ್ದೆ, ಚಿಕನ್ ಸಾರು, ತಲೆ ಮಾಂಸ, ಹೊಟ್ಟೆ ತುಂಬ ಊಟ ಆಯಿತು. ಆರಾಮಾಗಿ ಹೋಗೋಣ. ಹೋಗ್ಬಿಟ್ಟು ದಿಂಬಮ್ ಘಾಟಿಂದ ಒಂದು ಒಳ್ಳೆ ವಿಡಿಯೋ ಮಾಡೋಣ. ಟ್ರೈ ಮಾಡ್ತೀನಿ. ಅವ್ರ ಕೈಲಿ ಕೊಟ್ಟರೆ ಅವ್ರು ಚೆನ್ನಾಗಿ ಮಾಡಲ್ಲ. ಅಲ್ಲೇ ಒಂದು ಸತಿ ನೋಡಿದೆ, ನಾನೇ ಒಬ್ಬನೇ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಅವ್ರನ್ನಾರು ಕರ್ಕೊಂಡು ಹೋದಾಗ ನೀಟಾಗಿ ಮಾಡ್ತೀನಿ. ಯಪ್ಪ ಇವ್ರು ಮಾತಾಡೋದೇ ಅವ್ರ ತಲೆನೋವು ಬರ್ತದೆ. ಬನ್ನಿ ಹೋಗೋಣ, ಮುಂದೆ ಘಾಟಲ್ಲಿ ಸಿಗ್ತೀನಿ. ಇವಾಗ ಕರೆಕ್ಟಾಗಿ ಚಾಮರಾಜನಗರ ಹತ್ರ ರೀಚ್ ಆಗಿದ್ದೀವಿ. ನೋಡ್ಬೋದು ವ್ಯೂ ಯಾವ ಥರ ಕಾಣ್ತಾ ಇದೆ ಅಂತ. ಫುಲ್ಲು ಬೆಟ್ಟ. ಫೋನಲ್ಲಿ ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ ಅನ್ಕೋತೀನಿ. ಝೂಮ್ ಮಾಡ್ತಾ ಇದ್ದೀನಿ, ಫೋನಲ್ಲಿ ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ ಅನ್ಸುತ್ತೆ. ಸಕ್ಕದಾಗಿ ಕಾಣ್ತಾ ಇದೆ ಮಾತ್ರ. ಚಾಮರಾಜನಗರ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಇನ್ನೇನು ಬಾಡ್ರ ಹತ್ರ ಹೋಗೋಣ. ಇನ್ನು ಮುಂದೆ ಸಾಕತ್ತಾಗಿರುತ್ತೆ ಪ್ಲೇಸ್ಗಳು. ಸದ್ಯಕ್ಕೆ ಫಾರೆಸ್ಟ್ ಎಂಟ್ರಿ ಆಗಿದ್ದೀನಿ. ಟೈಮು ಬರೋಬ್ಬರಿ 5 ಗಂಟೆ ಆಗಿದೆ. 5 ಗಂಟೆ 8 ನಿಮಿಷ ಟೈಮ್ ಆಗಿದೆ. 6 ಗಂಟೆ ಕ್ಲೋಸು. ಅಷ್ಟೊತ್ತಿಗೆ ಅಲ್ಲಿ ಹೋಗಿ ಆರಾಮಾಗಿ ರೀಚ್ ಆಗ್ತೀನಿ. ಬನ್ನಿ ಹೋಗೋಣ. ನೋಡೋಣ ಕಾಡಲ್ಲಿ ಯಾವ್ದಾದ್ರು ಪ್ರಾಣಿಗಳೇನಾದ್ರು ಕಾಣ್ತಾವ ಅಂತ. ಕೋತಿ ಮಂಗಗಳು ಬಿಟ್ರೆ ಬೇರೆ ಏನೂ ಕಾಣಲ್ಲ ಗುರು ಇಲ್ಲಿ. ಆನೆಗಳು ಓಡಾಡ್ತವೆ. ಎಲ್ಲೋ ಒಂದ್ಸತಿ ನೋಡಿದ್ದೀನಿ ಅಷ್ಟೇ ನಾನು, ಬಿಟ್ಟರೆ ಆನೆ ನೋಡೇ ಇಲ್ಲ. ಇಲ್ಲೆಲ್ಲ ನೋಡಿ ಬೆಟ್ಟ ಯಾವ ಥರ ಕಾಣ್ತಾ ಇದೆ. ಯಾವ ಗಾಡಿಗಳು ಓಡಾಡ್ತಿಲ್ಲ, ಗಾಡಿಗಳು ಕಮ್ಮಿ ಆಗ್ಬಿಟ್ಟವೆ. ಸಂಜೆ ಆಯ್ತಲ್ವಾ, ಗಾಡಿಗಳು ಕಮ್ಮಿ ಆಗಿದ್ದಾವೆ. ಬನ್ನಿ ಸೀದಾ ಹೋಗೋಣ. ಕರ್ನಾಟಕ ಬಾರ್ಡ್ರು, ನೆಕ್ಸ್ಟ್ ತಮಿಳ್ನಾಡು ಬಾರ್ಡ್ರು. ಯಾವುದೋ ಪ್ರಾಣಿ ಕಾಣ್ತೈತೆ. ಇಲ್ಲಿದ್ದಾವೆ ನೋಡಿ ಮಂಕಿಗಳು. ಕೋತಿಗಳು ಬಿಟ್ರೆ ಬೇರೆ ಏನೂ ಇಲ್ಲ. ಅವು ಸಾಕು ದನಗಳು ಅಷ್ಟೇ. ನೋಡಿ ಇಲ್ಲೊಂದೈತೆ ಮಂಗರಾಯ.
ಇಲ್ಲಿಗೆ ಕರ್ನಾಟಕ ಮುಕ್ತಾಯ ಕನ್ನಡದಲ್ಲಿ ಹಾಕಿದ್ದಾರೆ ನೋಡಿ, ವಂದನೆಗಳು, ಥ್ಯಾಂಕ್ ಯು ಅಂತ. ಇಲ್ಲಿಗೆ ಕರ್ನಾಟಕ ಮುಗಿದು ಈಗ ಇಲ್ಲೇನು ಕಾಣ್ತೈತಿ ನೋಡಿ, ಹೈಟು ಇಷ್ಟೇ ಹೈಟ್ ಇರಬೇಕು, ಇದಕ್ಕಿಂತ ಜಾಸ್ತಿ ಹೈಟ್ ಇದ್ದರೆ ಪಾಸ್ ಆಗಲ್ಲ ಗಾಡಿಗಳು. ಇಲ್ಲಿಂದ ತಮಿಳ್ನಾಡು ಎಂಟ್ರಿ. ಲಾರಿ ಕಬ್ಬು ತುಂಬ್ಕ ಬಂದೈತೆ. ಕರೆಕ್ಟ್ ಹೈಟಿಗೆ ತುಂಬೋರು ಗುರು, ಲೆಕ್ಕಾಚಾರ ಹಾಕ್ಬಿಟ್ಟು ತುಂಬೋರು ಹೇಳಿ, ಕರೆಕ್ಟ್ ಹೈಟಿಗೆ ತುಂಬೋರೆ. ನಮ್ಮ ಗಾಡಿಗಳು ಆರಾಮಾಗಿ ಪಾಸ್ ಆಗುತ್ತೆ. ಇಲ್ಲಿ ಇವ್ರಿಗೆ ಈಗ 50 ರೂಪಾಯಿ ಕೊಟ್ಟು ಇವ್ರ ಹತ್ರ ಟಿಕೆಟ್ ತಗೋಬೇಕು, ಹಿಂದೆ 50 ರೂಪಾಯಿ ಕೊಟ್ಟು ಅಲ್ಲಿ ತಗೊಂಡಾಯ್ತು. ಈಗ ಇಲ್ಲಿ ಟಿಕೆಟ್ ತಗೋಬೇಕು, ಟಿಕೆಟ್ ತಗೊಳ್ಳ ನೋಡಿ. ಇಷ್ಟೊತ್ತು ತನಕ ಕರ್ನಾಟಕದ ಒಳಗಿದ್ದು, ಇವಾಗ ತಮಿಳ್ನಾಡು ಎಂಟ್ರಿ ಆಗಿದ್ದೀವಿ. ಬಿಲ್ ಕೊಟ್ಟರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು 50 ರೂಪಾಯಿ. ಆಗಲೇ ಕರ್ನಾಟಕದಲ್ಲಿ 50 ಇಸ್ಕೊಂಡ್ರು, ಈಗ ತಮಿಳ್ನಾಡವ್ರದ್ದು 50. ನೀವು ಹೋಗೋಣ ಇಲ್ಲಿಂದ ಸೀದಾ ಏರ್ ಪಿನ್ ಬೆಂಡು. 27 ಏರ್ ಪಿನ್ ಬೆಂಡ್ ಇದೆ. ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ, ನೋಡೋಣ. ಆದಷ್ಟು ಟ್ರೈ ಮಾಡ್ತೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಯಾವ್ದಾಗಾರು ಲೋಡ್ ಮಾಡಿದಾಗ ಗೊತ್ತಿರೋರು ಯಾರನ್ನಾರ ಜೊತೆ ಕರ್ಕೊಬಂದು ಅವಾಗ ಕಂಪ್ಲೀಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನನ್ನ ಕೈಲಿ ಎಷ್ಟಾಗುತ್ತೆ ಬೆಟರಾಗಿ ಅಷ್ಟು ಟ್ರೈ ಮಾಡ್ತೀನಿ. ಪ್ರಾಣಿಗಳು ಅಂತ ಅನ್ಕೊಬರ್ತೈತೆ ಗೊತ್ತಾ, ಅಲ್ಲಿ ಮಂಗಗಳು ನೋಡ್ದೋ, ಇಲ್ಲೊಂದು ನವಿಲಿದೆ ನೋಡಿ ಲೆಫ್ಟ್ ರೈಟಲ್ಲಿ ನೋಡಿದ್ರ, ಒಂದೇ ಒಂದು ನವಿಲ್ ಕಾಣಿಸ್ತು. ಆನೆ ಸಿಗಬೇಕು ಅಂತ ಆಸೆ, ನೋಡೋಣ. ಆನೆ ಸಿಕ್ಕಿದ್ರೆ ಸಿಗುತ್ತೆ, ಡೌಟು, ನೋಡೋಣ. ಸಿಕ್ಕಿದ್ರೆ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಲ್ಲ ಲಂಪ್ಸ್ಗಳು ಹಾಕಿದ್ದಾರೆ, ಸ್ಪೀಡಾಗಿ ಹೋಗ್ಬಾರ್ದು ಗಾಡಿಗಳು ಅಂತ. ಪ್ರಾಣಿಗಳು ಓಡಾಡ್ತಿರ್ತಾವಲ್ಲ, ಪ್ರಾಣಿಗಳಿಗೆ ಗುದ್ದು ಬಿಡ್ತಾರೆ ಅಂದ್ಬಿಟ್ಟು ಹಂಸ್ಗಳು ಹಾಕಿದ್ದಾರೆ, ಸ್ಲೋ ಮಾಡ್ಕೊ ಹೋಗ್ಲಿ ಅಂದ್ಬಿಟ್ಟು. ಆದ್ರೂ ಆರಿಸ್ಕೊಂಡೆ ಹೋಯ್ತಾರೆ ನೋಡಿ. ಆ ಕ್ಯಾಂಟ್ರವನು ಆರಿಸ್ಕೊ ಹೋದ, ಈ ಕಾರವರು ಆರಿಸ್ಕೊಂಡೆ ಹೋದ್ರು, ನಿಲ್ಲಿಸ್ಲೇ ಇಲ್ಲ. ಇದು ಲಬಕ್ ಅಂತ ನೆಗೆಸ್ಕೊಂಡೇ ಹೊಂಟೋದ್ರು.